ಹೆಲೋ ಗಾಯ್ಸ್, ಇವತ್ತು ನಾನು ಹೇಳೋಕೊಟ್ಟಿರೋ ಸ್ಕಾಲರ್ಶಿಪ್ಪು ಯಾವುದಪ್ಪ ಅಂದರೆ SSP ಸ್ಕಾಲರ್ಶಿಪ್ಪು. ಈ ಸ್ಕಾಲರ್ಶಿಪ್ಪಲ್ಲಿ ಈ ಒಂದು ಅಮೌಂಟು ಸುಮಾರು ಜನಕ್ಕೆ ಬಂದಿಲ್ಲ. ಈ ಅಮೌಂಟು ಯಾವುದಪ್ಪ ಅಂದರೆ BCWD ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫೀಸ್ ರಿಯಂಬರ್ಸ್ಮೆಂಟ್ ಅಂತ. ಇದು ಸುಮಾರು ಜನಕ್ಕೆ ಹೋದ ವರ್ಷ ಬಂದಿತ್ತಿಲ್ಲ. ಇದು ಏನಕ್ಕೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಇದನ್ನು ಹೆಂಗೆ ಸರಿ ಮಾಡೋದು ಅನ್ನೋದ್ರದ್ದು ಒಂದು ವಿಷಯನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ. ಈ ಒಂದು ಅಮೌಂಟ್ಗೆ ಲಾಸ್ಟ್ ಅಪ್ಡೇಟ್ ಬಂದು 15/2/2025 ಅಂದರೆ 15th February 2025. ಇನ್ನು 3 ದಿವಸ ಮಾತ್ರ ಬಾಕಿ ಇದೆ. ಈ ಒಂದು ಅಮೌಂಟು ಯಾರಿಗೆ ಬರುತ್ತೆ ಅಂದರೆ CET ವಿದ್ಯಾರ್ಥಿಗಳಿಗೆ ಮಾತ್ರ ಬರೋದು. ಅವರ ಒಂದು ಮೇಂಟೆನೆನ್ಸ್ ಅಮೌಂಟ್ ಅಂತ, ಫೀಸ್ ಮೇಂಟೆನೆನ್ಸ್ ಅಮೌಂಟ್ ಅಂತ ಇದನ್ನ ಕೊಡ್ತಾರೆ. ಇದನ್ನು ನೀವು ಹೇಗೆ ಅಪ್ಡೇಟ್ ಮಾಡಿಸ್ಬೇಕು ಅಂತ ಅಂದರೆ, ಫಸ್ಟ್ ನೀವು ನಿಮ್ಮ ಊರಿನ ಅಂದರೆ ನಿಮ್ಮ ಡಿಸ್ಟಿಕ್ನ ತಾಲೂಕು ಆಫೀಸ್ಗಳಿಗೆ ಫಸ್ಟು ಹೋಗಬೇಕಾಗುತ್ತೆ. ಅಲ್ಲಿ ಹೋಗಿ ನಿಮ್ಮ ಒಂದು CET ಕೌನ್ಸಿಲಿಂಗ್ ಡಾಟಾನ ಫಸ್ಟು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಮೇನ್ ರೀಸನ್ ಬಂದು ಈ ಅಮೌಂಟು ಹೋದ ವರ್ಷ ಸುಮಾರು ಜನಕ್ಕೆ ಯಾಕಪ್ಪ ಬರಲಿಲ್ಲ ಅಂದರೆ, ಮೇನ್ ರೀಸನ್ CET ಡಾಟಾ ಅಪ್ಡೇಟ್ ಆಗಿರಲ್ಲ. ಇದನ್ನು ನೀವು ತಾಲೂಕು ಆಫೀಸ್ BCWD ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಈ ಒಂದು ಅಪ್ಡೇಟ್ ಆದಮೇಲೆ ನೀವು ತಮ್ಮ ಒಂದು ಡಿಸ್ಟಿಕ್ ಆಫೀಸ್ಗಳಿಗೆ ಹೋಗಬೇಕಾಗುತ್ತೆ. ನಿಮ್ಮ ಜಿಲ್ಲೆಯ ಡಿಸ್ಟಿಕ್ ಆಫೀಸು, ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನೀವು ಈ ಒಂದು ಕಾಪೀಸ್ನ ತಗೊಂಡು ಹೋಗಬೇಕಾಗುತ್ತೆ. ಮೊದಲನೇದಾಗಿ DBT ಸ್ಟೇಟಸ್ ಅನ್ನೋ ಒಂದು ಕಾಪಿನ ತಗೊಂಡು ಹೋಗಬೇಕು. ಇದನ್ನ ತಗೊಳ್ಳೋದು ಹೇಗಪ್ಪ ಅಂದರೆ DBT ಆ್ಯಪ್ ಮೂಲಕ ತಗೋಬೇಕಾಗುತ್ತೆ ನೀವು. ಅದಾದಮೇಲೆ ನೆಕ್ಸ್ಟು ನಿಮ್ಮ 2024 ಇಯರ್ 2 ಸೆಮ್ ಮಾರ್ಕ್ಸ್ ಕಾರ್ಡ್ನ ತಗೋಬೇಕಾಗುತ್ತೆ. ಅದಾದಮೇಲೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಹಾಗೆ ಒಂದು ಲೆಟರ್ ಬರೀಬೇಕಾಗುತ್ತೆ ಡಿಪಾರ್ಟ್ಮೆಂಟ್ಗೆ. ಅದರಲ್ಲಿ ನಿಮ್ಮ ಒಂದು SSP ID ಹಾಗೆ ಯಾವ ಇಯರ್ ನಿಮಗೆ ಅಮೌಂಟ್ ಬಂದಿಲ್ಲ ಅನ್ನೋದ್ರದ್ದು ಮೆನ್ಷನ್ ಮಾಡಬೇಕಾಗುತ್ತೆ, ಅಂದರೆ 2024. ಇಷ್ಟು ಡೀಟೇಲ್ಸ್ನ ನೀವು ತಗೊಂಡೋಗಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗುತ್ತೆ. ಇದನ್ನ ಕೊಟ್ಟಾದಮೇಲೆ ಅಮೌಂಟ್ ಬರೋದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟಿಂಗ್ ಅಂದರೆ ಒಂದು 15 to 20 days ಮ್ಯಾಕ್ಸಿಮಮ್ ಅಷ್ಟೇ. ಈ ಒಂದು ಅಮೌಂಟು ನಿಮಗೆ ಖಂಡಿತ ಬಂದೇ ಬರುತ್ತೆ. ಈಗ ನನ್ನ ಒಂದು SSP ಸ್ಟೇಟಸ್ ನಿಮಗೆ ತೋರಿಸ್ತಿದ್ದೀನಿ. BCWD ಫೀಸ್ ರಿಯಂಬರ್ಸ್ಮೆಂಟು ಫಸ್ಟು ನನಗೆ ನೋಡ್ತಾ ಇತ್ತು, ಯಾವುದೇ ರೀತಿಯಾದ ಒಂದು ಅಮೌಂಟು ಸಹ ನನಗೆ ಮೆನ್ಷನ್ ಆಗಿದ್ದಿಲ್ಲ. ಈಗ ನನ್ನ ಒಂದು BCWD ಫೀಸ್ ರಿಯಂಬರ್ಸ್ಮೆಂಟ್ ಸ್ಟೇಟಸ್ ನೋಡಿದ್ರೆ ಎಸ್ ಅಂತ ಆಗಿದೆ. 10,900 ರೂಪಾಯಿ ನನಗೆ ಬಂದಿದೆ. ನಿಮಗೂ ಈ ಅಮೌಂಟು ಬರಬೇಕು ಅಂತ ಇದ್ದರೆ ನಾನು ಹೇಳಿರೋ ಎಲ್ಲ ಒಂದು ಫಾರ್ಮ್ಗಳನ್ನ ಕರೆಕ್ಟಾಗಿ ಒಂದು ಬಿಡದಂಗೆ ತೊಗೊಂಡೋಗಿ ನಿಮ್ಮ ಒಂದು ಡಿಸ್ಟಿಕ್ ಆಫೀಸ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಗ ನಿಮ್ಮ ಅಮೌಂಟ್ ನಿಮಗೆ ಖಂಡಿತ ಸಿಗುತ್ತೆ. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ರೀತಿಯಾದ ವಿಡಿಯೋಸ್ ಹಾಗೆ ಬೇರೆ ಬೇರೆ ಸ್ಕಾಲರ್ಶಿಪ್ ಡೀಟೇಲ್ಸ್ ಅಥವಾ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಅಂದರೆ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ.